ನಮ್ಮಮ್ಮನ ಬಗ್ಗೆ ಏನ್ ಗೊತ್ತು ಹೇಳು ಸುಬ್ಬು. ಮೇಡಮ್ ಅದು ನಿಮ್ಮಮ್ಮ ಈಗ ಅಲ್ಲೇ ಇದ್ದಾರೆ ಮೇಡಮ್. ಆದ್ರೆ ನನ್ನ ಮಾತಿನ ಅರ್ಥನೇ ಬೇರೆ. ಅಂದ್ರೆ ನಂದಿನಿ ಅವರಂದ್ರೆ ಯಾರು ಹೇಳಿ? ಸಾಲಿಗ್ರಾಮದ ಮನೆ ಮಗಳು. ಅವ್ರಿಗೆ ಹಠ ಇತ್ತು, ಛಲ ಇತ್ತು, ಜೀವನದಲ್ಲಿ ಒಂದು ಆದರ್ಶ ಇತ್ತು. ಅದೇ ಛಲ, ಅದೇ ಆದರ್ಶ ಆ ಮನೇಲಿ ಇನ್ನೂ ಇದೆ ಮೇಡಮ್. ಅವ್ರ ನೆನಪುಗಳೇ ಇದೆ. ನನಗನ್ಸುತ್ತೆ ಯಜಮಾನ್ರ ಮನಸ್ಸಲ್ಲಿ ಅವ್ರು ಇನ್ನೂ ಮನೆ ಮಾಡಿದ್ದಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಆ ಮನೆಗೆ ಕಾವಲಾಗಿದ್ದಾರೆ ಅಂತ. ಅದಕ್ಕೆ ನಾನು ಅವರು ಆ ಮನೇಲೇ ಇದ್ದಾರೆ ಅಂತ ಹೇಳಿದೆ ಅಷ್ಟೇ. ಅದು ನಿಜಾನೇ ಸುಬ್ಬು. ಅಮ್ಮ ನಮ್ಮ ಎಲ್ರ ಮನಸ್ಸಲ್ಲಿರುವಾಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ತಾನೇ ಅರ್ಥ. ಹೌದು ಮೇಡಮ್, ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನೇ ಅವ್ರನ್ನ ಜೀವಂತವಾಗಿ ಜೊತೆಗಿರಿಸಿದೆ. ಇದೇ ಪ್ರೀತಿ ಒಂದಲ್ಲ ಒಂದಿನ ಅವ್ರನ್ನ ನಿಮ್ಮ ಕಣ್ಣೆದುರುಗಡೆ ತಂದು ನಿಲ್ಸುತ್ತೆ. ಹೌದು ಸುಬ್ಬು, ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಅಮ್ಮನ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿನೇ ಆಗ್ತಾ ಇದೆ. ಬರೀ ನನ್ನ ಆಸೆಗೆ, ನನ್ನ ಪ್ರೀತಿಗೆ ಮಾತ್ರ ಅಲ್ಲ, ನಮ್ಮ ಮನೆ ಪರಿಸ್ಥಿತಿ ಸರಿ ಆಗ್ಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು, ಅಪ್ಪನ ಮನ್ಸು ತಿಳಿ ಆಗ್ಬೇಕು ಅಂದ್ರೆ ನಮ್ಮಮ್ಮ ಮತ್ತೆ ವಾಪಸ್ ಬರ್ಲೇಬೇಕು. ಅಷ್ಟೇ ಅಲ್ಲ ಮೇಡಮ್, ಆ ವಿಜಯಾಂಬಿಕನ್ ತರಪ ಎಳಿಬೇಕು, ಅವಳು ಅಂತ್ಯ ಆಗ್ಬೇಕು ಅಂದ್ರೂ ನಂದಿನಿ ಅಮ್ಮವ್ರು ಬರಲೇಬೇಕು. ಆ ದಿನ ಆದಷ್ಟು ಬೇಗ ಬರುತ್ತೆ. ನೋಡಿ, ಇನ್ಯಾಕೆ ಈ ಕುಡ್ತ, ಸಿಗರೇಟು ಈ ಮನೆಯಾಗ ಏನಾದ್ರು ನಡಿಬೇಕು, ನಾನು ಮನುಷ್ಯಲೇ ಆಗಿರಲ್ಲ. ಇನ್ಯಾಕೆ ನೀವೇ ತಿದ್ಕೋಬೇಕು. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನು ತಿದ್ದಿ ನಿಮಗೆ ಬುದ್ಧಿ ಕಲಿಸ್ತೀನಿ. ನೀವು ಬದಲಾಗಕ್ಕೆ ಇನ್ನು 1 ತಿಂಗಳು ಸಮಯ ಕೊಡ್ತೀನಿ. ಅಷ್ಟರಲ್ಲಿ ಒಳ್ಳೆ ಬುದ್ಧಿ ಕಲ್ತ್ರೆ ನಿಮ್ಗೆ ಒಳ್ಳೇದು. ಬದಲಾಗಿಲ್ಲ ಅಂದ್ರೆ ಗೊತ್ತಲ್ಲ, ಬುದ್ಧಿವಂತರಿಗೆ ಮಾತಿನ ಪೆಟ್ಟಂತೆ, ದಡ್ರಿಗೆ ಚಾಟಿ ಪೆಟ್ಟಂತೆ. ಹಾಗೆ ಆಗತ್ತೆ. ಗಂಡಸಿನ ತೋಳಲ್ಲಿ ಅದೇನೋ ಶಕ್ತಿ ಇರೋ ಅಹಂಕಾರ ಇರ್ತದಲ್ಲ, ಅದನ್ನ ಅಡಗಿಸ್ಬಿಡ್ತೀನಿ. ಈ ಎಚ್ಚರಿಕೆ ಬರೀ ನಿಮಗ್ ಮಾತ್ರ ಅಲ್ಲ, ನಿಮ್ ತಾಯಿನೂ ಮಿತಿ ಮೀರೋಗವ್ರೆ. ಆದ್ರೆ ಅವ್ರಿಗೆ ತಿದ್ಕೊಳ್ಳೋ ಅವಕಾಶ ಇಲ್ಲ. ಅವ್ರು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸಕ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ನಿಮ್ಗೆ ಈಗ್ಲೂ ಅವಕಾಶ ಐತೆ. ಬದುಕೋ ಆಸೆ ಇದ್ರೆ ತಿದ್ಕೊಳ್ಳಿ. ತಕೊಳ್ಳಿ, ಹಾಲು ಕುಡೀರಿ. ನಂಗೆ ಬೇಡ. ಹಾಗೆಯಾದ ನಿನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ, ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಶಿ ಮಾಡೋ ಸಿಹಿ ಅಂಗಡಿ. ಏನ್ ಹಾಗೆ ನೋಡ್ತಿದ್ಯಾ? ಅದು ಎಷ್ಟೊತ್ತಂಗ ಚಳಿ ಆಗ್ತಿತ್ತಲ್ಲ, ಈಗ ಚಳಿಯೆಲ್ಲ ಹೊರಟೋಗಿ ಮೈಯೆಲ್ಲ ಬಿಸಿ ಆಗ್ತಾ ಇದೆ. ಓಹೋ, ಹಾಗಾದ್ರೆ ನಾನು ತುಂಬಾ ಹಾಟ್ ಅಂತ ಅರ್ಥನಾ? ಮೇಡಮ್, ನಾನು ಯಾವಾಗ ಆ ಥರ ಎಲ್ಲ ಮಾತಾಡಿದ್ದೀನಿ? ಯಪ್ಪ, ನಾನು ನಿನ್ನ ಹೆಂಡತಿ, ನೀನು ಹಾಗೆ ಮಾತಾಡ್ಬೋದು, ನಿನ್ ಪರ್ಮಿಷನ್ ಇದೆ. ಅಲ್ಲ ಮೇಡಮ್, ನಾವೀಗ ಮಾತಾಡ್ಬೇಕಾಗಿರೋ ವಿಷಯನೇ ಬೇರೆ, ಮಾತಾಡ್ತಿರೋ ವಿಷಯನೇ ಬೇರೆ. ಯಪ್ಪ, ನೀನ್ ವೇಸ್ಟ್ ಕಣೋ ಸುಬ್ಬು, ನಿಜವಾಗ್ಲೂ ವೇಸ್ಟ್ ನೀನು. ಅದು ಹಂಗಲ್ಲ ಮೇಡಮ್, ಈಗ ಮೈ ಬಿಸಿ ಜಾಸ್ತಿ ಆದರೆ ಮನಸ್ಸು ತಾಳ್ಮೆ ಕಳ್ಕೊಳ್ಳುತ್ತೆ. ಮನಸ್ಸು ತಾಳ್ಮೆ ಕಳ್ಕೊಂಡ್ರೆ ಮುದ್ದು ಮಾಡಬೇಕು ಅನ್ಸುತ್ತೆ, ಮುದ್ದು ಮಾಡಬೇಕು ಅನ್ಸಿದ್ರೆ ಮುತ್ತು ಕೊಡಬೇಕು ಅನ್ಸುತ್ತೆ.
ಮುತ್ತು ಮತ್ತು ಇನ್ನೆಲ್ಲೆಲ್ಲೋ ಕರ್ಕೊಂಡೋಗುತ್ತೆ, ಅದಕ್ಕೆ ಹಾಗೆ ಹೇಳಿದೆ. ಈಗ ಇಷ್ಟೊತ್ತಿಗೆ ಇದೆಲ್ಲ ಬೇಕಾ? ಅದೇನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಯಾವಾಗೂ ನಿನ್ನ ಜೊತೆನೇ ಇರಬೇಕು ಅಂತ ನನಗನ್ಸುತ್ತೆ. ಬರೀ ಮುದ್ದು ಮಾಡಬೇಕು ಅನ್ನೋ ಕಾರಣಕ್ಕಲ್ಲ, ನಾವಿಬ್ರು ಜೊತೆಗಿದ್ರೆ ಎಂಥ ಯುದ್ಧನ ಬೇಕಾದರೂ ಗೆಲ್ಬೋದು ಅನ್ನೋ ನಂಬಿಕೆ ನನಗೆ. ನಿಜ ಮೇಡಮ್, ನಿಜ. ಆದಷ್ಟು ಬೇಗ ಅಪ್ಪನ ಹತ್ರ ಮಾತಾಡಿ ಈ ಜಾತಕ ಪಂಚಾಂಗ ನಾವಿಬ್ರು ದೂರ ಇರೋದು ಇದನ್ನೆಲ್ಲ ಸೈಡ್ಗಿಟ್ಟು ಯಾವಾಗಲೂ ಒಟ್ಟಿಗೆ ಇರೋ ಹಾಗೆ ಮಾಡ್ತೀನಿ. ಸರಿ, ಆದಷ್ಟು ಬೇಗ ಮಾತಾಡಿ. ಮಾತಾಡ್ತೀನಿ. ಈ ಮನೇಲಿ ನನಗೆ ತುಂಬ ಕೆಲಸ ಇದೆ. ನನ್ನ ನೆಕ್ಸ್ಟ್ ಟಾರ್ಗೆಟ್ಟು ನೀವೇ. ನನ್ನ ಗಂಡನ ಜೊತೆಯಾಗಿ ನಾನು ನಿಲ್ತೀನಿ. ಯಾರನ್ನ ನೀನು ಬೀದಿಗೆ ತರಬೇಕು ಅಂತ ಅಂದ್ಕೊಂಡಿದ್ಯೋ ನಿನ್ನ ಕಣ್ಣು ಮುಂದೆನೆ ಅವರನ್ನ ಗೆಲ್ಲಿಸ್ತೀನಿ, ಮೆರೆಸ್ತೀನಿ. ಇವಳು ಯಾಕೆ ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ ಅಂತ ಅಂದ್ಕೋತಾ ಇದೀಯಾ? ನಿನ್ನ ಅಂತ್ಯ ನನ್ನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ